ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೊತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ, ನಾನು ಆಗಲೇ ಮುಂದಿನ ವ್ಲಾಗಲ್ಲಿ ಹೇಳಿದ ನಾವು ಮಂತ್ರಾಲಯಕ್ಕೆ ಹೋಗಿ ದೇವರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ತಿಂದ್ಕೊಂಡು ನಾವು ನಮ್ಮ ಊರಿಗೆ ಹೊರಡ್ತಾ ಇದ್ದೀವಿ. ಇದು ನಮ್ಮ ಊರಿಗೆ ಹೋಗ್ತಾ ಇರೋ ದಾರಿ. ತುಂಬ ಎರಡೂ ಕಡೆ ಒಂದು ಕಡೆ ಕೆರೆ ಇದೆ, ಇನ್ನೊಂದು ಕಡೆ ನಮಗೆ ಭತ್ತ ಬೆಳೆಯೋದು ಗದ್ದೆ ಇದೆ. ತುಂಬಾ ನೋಡಿ ನನಗಂತೂ ಸೂಪರಾಗಿ ಅನಿಸ್ತಾ ಇತ್ತು. ಯಾಕಂದರೆ ನಾನಿದು ಫಸ್ಟ್ ಟೈಮು ಮಂತ್ರಾಲಯ ಟು ನಮ್ಮೂರಿಗೆ, ನಮ್ಮ ವಿಲೇಜ್ಗೆ ಹೋಗ್ತಾ ಇರೋದು. ಯಾವಾಗಲೂ ಟ್ರೈನಲ್ಲಿ ಹೋಗ್ತಾ ಇದ್ವಿ, ಇಲ್ಲಾಂದರೆ ಹೈವೇ ಮೇಲೆ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಸೊ ಇಲ್ಲಿ ನಾವು ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇರೋದ್ರಿಂದ ಎರಡೂ ಕಡೆ ನಮಗೆ ಹೊಲ, ಆಮೇಲೆ ಹಳ್ಳಿಗಳು, ಗ್ರಾಮ ಅದೆಲ್ಲ ಸಿಗ್ತಾ ಹೋಯಿತು. ನನಗಂತೂ ನೋಡಿ ಒಂಥರ ಹೊಸ ಅನುಭವ ಆಯಿತು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೂ ವೆಕೇಷನ್ಗೆ ಹೋದಾಗ, ಇಲ್ಲ ಅಂದರೆ ಬೇಸಿಗೆ ರಜಾ ಇಲ್ಲ ದಸರಾ ರಜಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನಮಗೆ ಈ ಥರ ಎಲ್ಲ ನೋಡೋದಕ್ಕೆ ಸಿಗ್ತಾ ಇತ್ತು. ಆದರೆ ಒಂದು ಏಜಿಗೆ ಬಂದಿದ್ದಾದಮೇಲೆ ಕೆಲಸ, ಮನೆ, ಮಕ್ಕಳು ಆ ಥರ ಎಲ್ಲ ಆದಮೇಲೆ ಎಲ್ಲೂ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಈ ಟ್ರಿಪ್ಪು ನನಗಂತೂ ತುಂಬಾ ಸಂತೋಷ ಆಯಿತು. ಯಾಕಂದರೆ ನ್ಯೂ ಇಯರ್ಗೆ ನಾವು ಇದೊಂಥರ ಪ್ಲ್ಯಾನ್ ಹಾಕ್ಕೊಂಡೇ ಇರಲಿಲ್ಲ, ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಆಯಿತು. ಅದಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು. ನೋಡಿ, ಒಂದು ಕಡೆ ಪೂರ್ತಿ ಕೆರೆ ಇದೆ. ನಮ್ಮ ಊರಿಗೆ ಹೋಗೋ ಪ್ರತಿ ಏರಿಯಾದಲ್ಲೂ ಕೂಡ ಯಾವುದಾದ್ರೂ ಚಿಕ್ಕ ಕೆರೆ ಇಲ್ಲ ದೊಡ್ಡ ಕೆರೆ ಸಿಗ್ತಾನೇ ಇತ್ತು. ಹಾಗೆ ಪಕ್ಕದಲ್ಲಿ ಹೊಲಗಳು, ಗದ್ದೆಗಳು ತುಂಬಾ ಸಿಗ್ತಾ ಇತ್ತು. ಇತ್ತ ಕಡೆ ಜಾಸ್ತಿ ಬಂದುಬಿಟ್ಟು ಹತ್ತಿ ಬೆಳೀತಾ ಇದ್ರು, ಆಮೇಲೆ ಜೋಳ, ಆಮೇಲೆ ಜಾಸ್ತಿ ಮೆಣಸು ಜಾಸ್ತಿ ಬೆಳೀತಾ ಇದ್ರು. ಅಂದರೆ ನಾವು ಖಾರಕ್ಕೆ ಯೂಸ್ ಮಾಡ್ತೀವಲ್ವ, ಕೆಂಪು ಹಸಿಮೆಣಸಿನ್ಕಾಯಿ, ಅದನ್ನು ತುಂಬಾ ಹೆಚ್ಚಾಗಿ ಬೆಳೀತಾರೆ ಇತ್ತ ಕಡೆ ಸೈಡು. ಹಾಗೆ ಶೇಂಗಾ ಅಂದರೆ ಕಡಲೆ ಬೀಜ ಕೂಡ ಅಷ್ಟೇ ಇತ್ತ ಕಡೆ ಜಾಸ್ತಿ ಅದನ್ನೇ ಬೆಳೀತಾರೆ ಅಂತ ಅನ್ನಿಸ್ತು. ಯಾಕಂದರೆ ನಾವು ಎರಡೂ ಕಡೆ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದೇ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಕೆಂಪಾಗಿ ಕಾಣಿಸ್ತಾ ಇತ್ತು, ಒಂಥರ ಟಾರ್ಪಲ್ ಹಾಸಿರೋ ಥರ ಇತ್ತು. ಅದೆಲ್ಲ ಮೆಣಸಿನ್ಕಾಯಿ ಬೆಳೆ ಬಂದಿರೋದು. ತುಂಬ ನಾನಿದು ಫಸ್ಟ್ ಟೈಮ್ ನೋಡಿದ್ದು. ನನಗಂತೂ ಇಷ್ಟೊಂದು ಬೆಳೆ ಬೆಳೀತಾರ ಅಂತ ಅನ್ನಿಸ್ತಾ ಇತ್ತು. ತುಂಬಾ ನೋಡಿ ಖುಷಿ ಆಯಿತು. ನಮ್ಮ ಮೈಸೂರು, ಮಂಡ್ಯ, ಇತ್ತ ಕಡೆ ಶಿವಮೊಗ್ಗದ ಕಡೆ ಎಲ್ಲ ನಮಗೆ ಜಾಸ್ತಿ ಕಬ್ಬು, ಹಾಗೆ ಗದ್ದೆ ಪೈರು, ಆಮೇಲೆ ರಾಗಿ ಹೆಚ್ಚಾಗಿ ಬೆಳಿತೀವಲ್ವ. ಆದರೆ ಇತ್ತ ಕಡೆ ಸ್ವಲ್ಪ ಕಡಿಮೆ. ರಾಗಿ ಅಂತೂ ಕಣ್ಮರೆನೇ, ಇಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ. ಸಜ್ಜೆ ಬೆಳೀತಾರೆ, ಆಮೇಲೆ ಕೊರ್ಲೆ ಅಂತ ಅಂತಾರಲ್ವ, ಅದನ್ನು ಹೆಚ್ಚಾಗಿ ಬೆಳೀತಾಯಿದ್ರು. ನೋಡಿ, ಇದೆಲ್ಲ ಬಂದುಬಿಟ್ಟು ಏನಂತಾರೆ, ನಮಗೆ ಜೋಳ, ಅದು ಮುಸ್ಕಿನ ಜೋಳ ಅಲ್ಲ, ಮಾಮೂಲಿ ರೊಟ್ಟಿ ಮಾಡ್ಕೋತಾರಲ್ಲ ಆ ಜೋಳ ತುಂಬಾ ಜಾಸ್ತಿ ಸಿಗ್ತಾ ಇತ್ತು. ಯಾಕಂದರೆ ಇಲ್ಲಿ ಜನ ಜಾಸ್ತಿ ಉಪಯೋಗಿಸೋದು ರೊಟ್ಟಿ, ನಮ್ಮ ಥರ ಮುದ್ದೆ ತಿನ್ನೋದಿಲ್ಲ ಇವರು. ನೋಡಿ, ಇದು ಸೋರೆಕಾಯಿ. ಆ ಮರದ ತುಂಬ ಸೋರೆಕಾಯೇ ಇತ್ತು, ಅಂದರೆ ಹಂಗೆ ಬಿಟ್ಬಿಟ್ಟಿದ್ದಾರೆ ಅನಿಸುತ್ತೆ ಆ ಸೋರೆಕಾಯಿನ. ತುಂಬ ಚೆನ್ನಾಗಿತ್ತು ನನಗಂತೂ. ನೋಡಿ, ಎಲ್ಲ ಮೆಣಸಿನ್ಕಾಯಿನ ಕಿತ್ತು ಆರಾಕ್ತಾ ಇದ್ದಾರೆ ಇಲ್ಲಿ ಜನರು. ತುಂಬಾ ವಿಪರೀತವಾಗಿ ಬಿಸಿಲಿರುತ್ತೆ ಇತ್ತ ಕಡೆ. ನಮ್ಮ ಮೈಸೂರು, ಮಂಡ್ಯ ಅಂದರೆ ತುಂಬ ಒಂಥರ ಕೋಲ್ಡ್ ವೆದರ್ ಆಗಿ ಇರುತ್ತೆ. ಬಟ್ ಇತ್ತ ಕಡೆ ಮಾತ್ರ ತುಂಬಾ ಬಿಸಿಲಿತ್ತು. ನಾವು ಎರಡೂ ಕಡೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟು ಬಿಸಿಲಿದ್ರೂ ಎಲ್ಲ ಹಚ್ಚ ಹಸಿರಾಗಿತ್ತು. ನಮಗೆ ಇದೊಂದು ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ನೋಡಿ, ಎಲ್ಲ ಕಡೆಯೂ ಫುಲ್ಲು ಮೆಣಸಿನ್ಕಾಯಿ ರಾಶಿ ಹಾಕಿ ಆರಿಸ್ತಾ ಇದ್ದಾರೆ, ಅಂದರೆ ಬಿಸಿಲಿಗೆ ಹಾಕಿ ಒಣಗಾಕ್ತಾ ಇದ್ದಾರೆ. ನಮ್ಮ ಜಮೀನದಲ್ಲೂ ಈ ಸರಿ ಮೆಣಸಿನ್ಕಾಯಿ ಹಾಕಿದ್ದಾರಂತೆ ಫಸ್ಟ್ ಟೈಮು. ಸೊ ಅದು ಹೇಗಿರುತ್ತೆ, ಹೇಗೆ ಬಂದಿದೆ ಅಂತ ನನಗೊಂಥರ ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನೋಡಿ, ಎರಡೂ ಕಡೆ ಈ ಥರ ಹೊಲಗಳ ಮಧ್ಯೆ ಎತ್ತುಗಳನ್ನ ಮೇಯಿಸ್ಕೊಂಡು, ಹಸು, ದನ, ಕರುಗಳು ಮೇಯಿಸ್ಕೊಂಡು ಇದ್ದಾರೆ. ಈ ಥರ ನಾನು ನೋಡಿ ತುಂಬಾ ದಿವಸಗಳೇ ಆಗಿಬಿಟ್ಟಿತ್ತು. ಆಫ್ಟರ್ ಕೊರೋನಾ ಇದೆ ಫಸ್ಟ್ ಟೈಮು ನಾವು ಈ ಥರ ಟ್ರಾವೆಲ್ಗೆ ಹೋಗ್ತಾ ಇರೋದು. ನೋಡಿ, ಈ ಥರ ಮೆದೆಗಳು ಜೋಡಿಸ್ಬಿಟ್ಟಿದ್ದಾರೆ. ನಮ್ಮ ಕಡೆ ರಾಗಿ ಮೆದೆ ಹಾಕ್ತೀವಲ್ವ, ಅದೇ ಥರ ಇತ್ತ ಕಡೆ ಮೆಣಸಿನ್ಕಾಯಿನ ಮೆದೆ ಹಾಕ್ಬಿಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಕಡೆನೂ ಮೆಣಸಿನ್ಕಾಯಿನೇ ಇಲ್ಲಿ ಮೇಯ್ನ್ ಬೆಳೆಯಾಗಿ ಬೆಳೀತಾರೆ ಅಂದ್ಕೊತೀನಿ. ಯಾಕಂದರೆ ಫುಲ್ಲು ಮೆಣಸಿನ್ಕಾಯಿ ಬೆಳೆನೇ ಕಾಣಿಸ್ತಾ ಇತ್ತು. ಅವರು
ಸ್ವಲ್ಪ ಆಫ್ ಪರ್ಸೆಂಟೇಜಲ್ಲಿ ನಮಗೆ ನಾವು ಹಾಕೋತೀವಲ್ವ, ತೊಗರಿಬೇಳೆ ಇರ್ಬೋದು, ಇಲ್ಲ ಅಂದರೆ ರಾಗಿ ಅಲ್ಲಲ್ಲೇ ಚೆಲ್ಕೋತೀವಲ್ವ, ಅದೇ ಥರನೇ ಅವರು ಜೋಳ ಆಗಿರ್ಬೋದು ಇಲ್ಲ ಶೇಂಗಾ ಆಗಿರ್ಬೋದು ಅವ್ರು ಚೆಲ್ಕೊಂಡಿದ್ರು. ಸೊ ನಾನು ಅದನ್ನು ಗಮನಿಸಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು. ನೀವು ಅಷ್ಟೇ ಯಾವಾಗಾದರೂ ಟ್ರಾವೆಲ್ಗೆ ಹೋಗ್ತಾ ಇರಬೇಕಾದ್ರೆ ನೀವು ಈ ಥರ ವಿಡಿಯೋ ಕ್ಲಿಪ್ಪಿಂಗನ್ನು ತೆಗ್ದು ಇಟ್ಕೊಳ್ಳಿ. ಲಾಂಗ್ ಅಂದರೆ ತುಂಬ ದಿವಸ ಆದಮೇಲೆ ಮತ್ತೆ ಆ ವಿಡಿಯೋನ ನಮ್ಗೆ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನೋಡಿ, ಎಲ್ಲರೂ ಮೆಣಸಿನ್ಕಾಯಿನ ಅದನ್ನು ಆರಿಸ್ತಾ ಇದ್ದಾರೆ. ಅಂದರೆ ಚೆನ್ನಾಗಿರೋದು ಯಾವುದು, ಚೆನ್ನಾಗಿ ಇಲ್ದಿರೋದು ಯಾವುದು, ಅದೆಲ್ಲ ಸಪ್ರೇಟ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು. ನೋಡಿ, ಈ ಥರ ಇತ್ತು. ನನಗಂತೂ ತುಂಬ ನೋಡಿ, ಇದೆಲ್ಲ ಶ್ರೀಗಂಧದ ಮರ ಅಂತೆ. ನಮ್ಮವ್ರು ಹೇಳ್ತಾಯಿದ್ರು, ಇದೆಲ್ಲ ಪೂರ್ತಿ ಶ್ರೀಗಂಧದ ಮರ. ಅಂದರೆ ತೆಲುಗುನಲ್ಲಿ ಎರ್ರಚಂದನ ಅಂತ ಅಂತಾರಲ್ವ, ಕೆಂಪು ಚಂದನ, ಅದು ಇದು ಇವಾಗ ರೀಸೆಂಟಾಗಿ ಹಾಕಿರೋದಂತೆ, ಒಂದು 5 ವರ್ಷ ಬಿಫೋರು. ಬಟ್ ಅದು ಬೆಳೆಯೋದಕ್ಕೆ ಅಟ್ಲೀಸ್ಟ್ ಒಂದು 20 to 25 ಇಯರ್ಸ್ ಆಗುತ್ತಂತೆ, ತುಂಬ ದೊಡ್ಡ ಮರ ಆಗೋದಕ್ಕೆ. 5 ವರ್ಷಕ್ಕೆ ಇದು ಇಷ್ಟು ಬೆಳೆದಿದೆ ನೋಡಿ. ನೀವು ಹಾಕೊಳ್ಳೋಂಗಿದ್ರೆ ಹಾಕ್ಕೋಬೋದು. ಆವಾಗೆಲ್ಲ ಪರ್ಮಿಷನ್ ಬೇಕಾಗಿತ್ತಂತೆ ಗೌರ್ಮೆಂಟ್ ಕಡೆಯಿಂದ. ಆದರೆ ಇವಾಗ ಯಾವುದೇ ಪರ್ಮಿಷನ್ನು ಬೇಕಾಗಿರೋದಿಲ್ವಂತೆ. ನಮಗೆ ತಳಿ ತೊಗೊಳ್ಬೇಕಾದ್ರೇ ಅವರು ಪರ್ಮಿಷನ್ನ ಕೊಡ್ತಾರಂತೆ. ಅಂದರೆ ಗೌರ್ಮೆಂಟ್ ಅವರು ನಮಗೆ ತಳಿಗಳನ್ನ ಕೊಡ್ತಾರಂತೆ. ನೋಡಿ, ಈ ಥರ ಇದೆ. ಪೂರ್ತಿ ಒಂದು 5 ಎಕರೆಗೆ ಹಾಕಿರಂಗಿದ್ದಾರೆ ಇವರು. ಫುಲ್ಲು ಹೋಗೋ ದಾರಿ 5 ಕಿಲೋಮೀಟರ್ಸ್ ತುಂಬ ಜನನೇ ಹಾಕಿದ್ದಾರೆ ಅಲ್ಲಿ ಚಂದನದ ಮರಗಳನ್ನ. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಚಂದನದ ಮರಗಳು. ನೋಡಿ, ಈ ಥರ ತೂರ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ರಾಗಿನ ತೂರ್ತಾರಲ್ವ, ಆದರೆ ಇಲ್ಲಿ ಸಜ್ಜೆ ತೂರ್ತಿರಂಗಿದ್ದಾರೆ ಅವರು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸಜ್ಜೆ ಆಗಿರ್ಬೋದು, ಜೋಳ ಆಗಿರ್ಬೋದು. ನಮಗೆ ಇತ್ತ ಕಡೆ ಇರೋರಿಗೆ ಅಂದರೆ ಮೈಸೂರು, ಮಂಡ್ಯ, ಚನ್ನಪಟ್ಟಣ, ರಾಮನಗರ ಇತ್ತ ಕಡೆ ಸೈಡಲ್ಲಿರೋರಿಗೆ ಸಜ್ಜೆ ನೋಡೋಕ್ಕೆ ಕಾಣಿಸಲ್ಲ. ಬಟ್ ಇತ್ತ ಕಡೆ ಎಲ್ಲ ಅದೇ ಮೇಯ್ನ್ ಅವ್ರು ಬೆಳೆಯಾಗಿ ಬೆಳೀತಾರೆ. ನೋಡಿ, ಈ ಥರ ಇದೆ. ಪ್ರತಿಯೊಂದು ನಾವು ವಿಲೇಜಸ್ನ ದಾಟ್ಕೊಂಡು ಹೋಗ್ತಾ ಇದ್ದಂಗೆ ತುಂಬಾ ಈ ಥರ ಮೆಣಸಿನ್ಕಾಯಲ್ಲಿ ಬೆಳೆ ಹಾಕಿದ್ರು ಅವರು. ಈ ಥರ ನಾವು ಮಾರ್ನಿಂಗು ಅಲ್ಲಿ 9:50 9:45ಗೆ ಹೊರಟ್ರೆ ನಾವು 3ಗೆ ಹೋಗೋಷ್ಟರಲ್ಲಿ ಸಂಜೆ 4:30 ಆಗಿತ್ತು. ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಮಧ್ಯದಲ್ಲಿ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಹಾಗೆ ಊಟ ಮಾಡಿಕೊಂಡು ಹೋಗ್ತಾಯಿದ್ವಿ. ನೋಡಿ, ನೋಡೋದಕ್ಕೆ ಒಂದು ಸ್ವಲ್ಪ ಕಾಣಿಸ್ತಾ ಇತ್ತು ತೆಂಗಿನ ಮರಗಳು. ಅಲ್ಲಲ್ಲಿ ಸ್ವಲ್ಪ ಸೇವಂತಿಗೆ, ಆಮೇಲೆ ಚೆಂಡು ಹೂವನ್ನ ಜಾಸ್ತಿ ಹಾಕಿದ್ರು. ಅಂದರೆ ಇವಾಗ ಸಂಕ್ರಾಂತಿ ಹತ್ರ ಬರ್ತಾಯಿದೆ ಅಲ್ವಾ, ಅದಕ್ಕೆ ಅಂದ್ಕೊತೀನಿ. ಇನ್ನು ಮಿಕ್ಕಿದ ಕಡೆ ಎಲ್ಲ ಭತ್ತ ಪೈರೂ ಅಷ್ಟೇ. ಈ ಸತಿ ಮಳೆ ಎಲ್ಲೂ ಸರಿಯಾಗಿ ಆಗಿಲ್ವಲ್ಲ, ಅದಕ್ಕೆ ಗದ್ದೆಗಳು ಕೂಡ ಒಂದು ಸ್ವಲ್ಪ ಕಡಿಮೆ ಅಂತ ಇದ್ರು. ನೋಡಿ, ಇಲ್ಲೊಂದು ಸ್ವಲ್ಪ ಗದ್ದೆ ನನಗೆ ಕಾಣಕ್ಕೆ ಸಿಕ್ತು ಅಷ್ಟೇ. ಕೆರೆಗಳ ಮಧ್ಯ ಅಕ್ಕಪಕ್ಕದಲ್ಲಿರೋರು ಮಾತ್ರ ಈ ಥರ ಗದ್ದೆ ಮಾಡ್ಕೊಂಡಿದ್ದಾರೆ. ಇನ್ನು ಮಿಕ್ದವರೆಲ್ಲರೂ ಮೆಣಸಿನ್ಕಾಯಿ ಬೆಳೆನೇ ಪೂರ್ತಿಯಾಗಿ ಹಾಕ್ಕೊಂಡಿದ್ದಾರೆ. ಮೆಣಸಿನ್ಕಾಯಿ, ಆಮೇಲೆ ಹತ್ತಿ, ಶೇಂಗಾ, ಜೋಳ ಈ ಥರ ಇದ ಕಡೆ ಎಲ್ಲ ಪ್ರಧಾನ ಬೆಳೆಗಳು ಅಂತ ಅಂದ್ಕೊತೀನಿ ನಾನು. ನೋಡಿ, ಇವಾಗ ನಮ್ಮ ಊರಿಗೆ ಬಂದುಬಿಟ್ವಿ. ಊರಿಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ನಾವು ಹೊಲ ಕಡೆ ಬಂದ್ವಿ. ನೋಡಿ, ನಾವು ಕೂಡ ಅಷ್ಟೇ ಈ ಸರಿ 2 ತಳಿಗಳನ್ನ ಹಾಕಿದ್ದೀವಿ. ಒಂದು ಬಂದು ಬ್ಯಾಡಗಿ ಮೆಣಸಿನ್ಕಾಯಿ, ಇನ್ನೊಂದು ಗುಂಟೂರು ಹಾಕಿದ್ದೀವಿ. ಇಲ್ಲಿಂದ ಅಲ್ಲಿ ತೆಂಗಿನ ಸಸಿಗಳು ಕಾಣಿಸ್ತಾ ಇದೆ ಅಲ್ವಾ, ಅಷ್ಟು ನಮ್ಮ ಹೊಲ. ಇದು ಫಸ್ಟ್ ಟೈಮ್ ಅಂತ ಹಾಕಿರೋದು. ಇದು ಬ್ಯಾಡಗಿ ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿ ಬಂದಿದೆ, ಫಲವತ್ತತಾಗಿ ಬಂದಿದೆ. ಇಳುವರಿನೂ ಅಷ್ಟೇ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ತಾಯಿದ್ರು ನಮ್ಮ ಭಾವ ಅವರು. ನೋಡಿ, ಇದೆಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿ ಬಂದಿದೆ. ಹೈಟ್ ಕೂಡ ಅಷ್ಟೇ 5 ಫೀಟ್ವರೆಗೂ ಬೆಳೆದಿದೆ. ಇಷ್ಟು ಬೆಳೀತಾ ಇರಲಿಲ್ವಂತೆ. ಬಟ್ ಈ ಸತಿ ಫಸ್ಟ್ ಟೈಮ್ ಹಾಕಿರೋದು. ಎಲ್ಲರೂ ಬೇಡ ಅಂದ್ರೂ ಹಾಕಿದ್ರಂತೆ. ಬಟ್ ಇದೇ ಇಳುವರಿ ಜಾಸ್ತಿಯಾಗಿ ಬರುತ್ತೆ ಅಂತ ಅನ್ನಿಸ್ತಾ ಇತ್ತು. ನೀವು ನೋಡ್ತಾ ಇದ್ದೀರಲ್ವ, ನಿಮಗೂ ಹೇಗೆ ಅನ್ನಿಸ್ತು? ಯಾರಾದರೂ ರೈತರು ನೋಡ್ತಾ ಇದ್ದರೆ ಇಳುವರಿ ಚೆನ್ನಾಗಿ ಬರುತ್ತಾ ಬರಲ್ವಾ ಅಂತ ಒಂದ್ಸರಿ ನೀವು ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನೋಡಿ, ಸ್ವಲ್ಪ ಈಗ ಮುಂದೆ ಹೋಗ್ತಾ ಇದ್ದರೆ ನಮ್ಮದು ಟೋಟಲಾಗಿ 5 ಎಕರ್ಸ್ ಇದೆ. 5 ಎಕರ್ಸಲ್ಲಿ
ಸ್ವಲ್ಪ ಬಂದು ಬ್ಯಾಡಗಿ ಹಾಕ್ಕೊಂಡಿದ್ದೀವಿ, ಇನ್ನೊಂದು ಸ್ವಲ್ಪ 1 ಎಕರೆಗೆ ಬಂದು ಗುಂಟೂರು ಹಾಕ್ಕೊಂಡಿದ್ದೀವಿ. ಇನ್ನು ಮಧ್ಯದ ಫುಲ್ಲು ನಮಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಹತ್ತು ಕಡೆ ಇತ್ತು ಕಡೆ ಏನು ಪ್ಲೇಸ್ ಸಿಗುತ್ತೆ ಅಲ್ಲೆಲ್ಲ ನಾವು ಶೇಂಗಾ ಹಾಕ್ಕೊಂಡಿದ್ದೀವಿ. ನೋಡಿ ಈ ಥರ ಮಧ್ಯದಲ್ಲಿ ಮಾತ್ರ ನಮಗೆ ಮನೆಗೆ ಬೇಕಾಗಿರೋ ಅಷ್ಟು ಟೊಮೆಟೊ ಚೆಲ್ಕೊಂಡಿದ್ದೀವಿ. ಹಾಗೆ ಜೋಳ ಬೆಳಿತೀವಲ್ವ, ಮೆಕ್ಕೆಜೋಳ ಅಲ್ವಾ, ಮಾಮೂಲಿ ರೊಟ್ಟಿಗೆ ಯೂಸ್ ಮಾಡ್ತಾರೋ ಜೋಳ, ಅದು ಹಾಕ್ಕೊಂಡಿದ್ದಾರೆ ಮಧ್ಯ ಸಾಲಕ್ಕೆ. ನೋಡಿ ಈ ಥರ ಬಂದಿದೆ. ಬೆಳೆ ಮಾತ್ರ ಇನ್ನೂ ಕುಯ್ದಿಲ್ಲ. ಹತ್ತು ಕಡೆ ಇರೋ ಬ್ಯಾಡಗಿ ಮೆಣಸಿನ್ಕಾಯಿನ ಕೊಯ್ದಿಲ್ಲ, ಇತ್ತು ಕಡೆ ಇರೋ ಮಾತ್ರ ಗುಂಟೂರು ಮೆಣಸಿನ್ಕಾಯಿನ ಇವಾಗ ಒಂದ್ಸರಿ ಕೊಯ್ಲು ಮಾಡಿದ್ದಾರೆ. ನೋಡಿ ಈ ಥರ ಇದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು ಅವರು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಇಳುವರಿ ಬರುತ್ತಾ ಈ ಸರಿ, ವ್ಯಾಪಾರ ಆಗುತ್ತಾ ಅಂತ ಹೇಳಿ. ಯಾಕಂದರೆ ನಮಗೆ ಮಳೆ ಈ ಸರಿ ಎಲ್ಲೂ ಸರಿಯಾಗಿ ಆಗದೆ ಇರೋದಕ್ಕೆ ತುಂಬಾ ಲಾಸ್ ಆಯಿತು ಹೋದ ಸತಿ ಬೆಳೆನಲ್ಲಿ. ಈ ಸತಿ ಆದರೂ ಸಂಕ್ರಾಂತಿಗೆ ಒಳ್ಳೆ ಬೆಳೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ನೋಡಿ ಈ ಥರ ಬಂದಿದೆ, ತುಂಬಾ ಎತ್ತರಾಗಿ ಬೆಳೆದಿದೆ. ಗಿಡಗಳಂತೂ ತುಂಬಾ ಆರೋಗ್ಯವಾಗಿದೆ ಅಂತ ಅನ್ನಿಸ್ತಾ ಇತ್ತು. ನೋಡಿ ಒಂದು 5 ಫೀಟು 4 ಫೀಟು ಅಷ್ಟು ಉದ್ದ ಬೆಳೆದಿದೆ ಗಿಡಗಳು. ನಮ್ಮ ಹೊಲ ಬಂದುಬಿಟ್ಟು ಹೈವೇಗೆ ನಿಯರ್ ಆಗಿದೆ. ಅಂದರೆ ಬ್ಯಾಂಗ್ಳೂರ್ ಟು ನಮಗೆ ಹುಬ್ಳಿಗೆ ಹೋಗೋ ರೋಡ್ ಇದೆ, ಹೈವೇ ರೋಡು. ನೋಡಿ ಇತ್ತು ಕಡೆ ಎಲ್ಲ ನಾವು ಕಡಲೆ ಬೀಜ ಹಾಕ್ಕೊಂಡಿದ್ದೀವಿ, ಅಂದರೆ ಶೇಂಗಾ ಹಾಕ್ಕೊಂಡಿದ್ದೀವಿ. ಹತ್ತು ಕಡೆ ಇತ್ತು ಕಡೆ ಶೇಂಗಾ ಹಾಕಿದ್ದೀವಿ, ಮಧ್ಯದಲ್ಲಿ ಮಾತ್ರ ನಾವು ಮೆಣಸಿನ್ಕಾಯಿ ಬೆಳೆನ ಹಾಕಿದ್ದೀವಿ. ನೋಡಿ ಈ ಉದ್ದದ ಸಾಲಕ್ಕೆ ಮಾತ್ರ, ಹತ್ತು ಕಡೆ ಇತ್ತು ಕಡೆ ಸಾಲಗಳಿಗೆ ಮಾತ್ರ ನಾವು ಟೊಮೆಟೊ ಹಣ್ಣು ಚೆಲ್ಕೊಂಡಿದ್ದೀವಿ. ನಿಮಗೆ ಇವಾಗ ಒಂದು ಫ್ರೂಟ್ ತೋರಿಸ್ತೀನಿ. ಇದನ್ನಂತೂ ನೀವು ಎಷ್ಟು ಜನ ಕಂಡುಹಿಡಿತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಇದು ಯಾವ ಹಣ್ಣು ಅಂತ. ಇದು ರಾಮಾಯಣದಲ್ಲಿ ಶಬರಿ ರಾಮಾಯಣ್ಗೆ ಈ ಹಣ್ಣನ್ನು ಕಚ್ಚಿ ತೋರಿಸ್ತಾಳೆ, ಎಂಜಲ್ ಮಾಡಿ, ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಕಹಿ ಇದೆಯಾ ಒಗ್ರಿದೆಯಾ ಸ್ವೀಟ್ ಇದೆಯಾ, ಸ್ವೀಟ್ ಇದ್ದರೆ ಮಾತ್ರ ರಾಮಯ್ಯನಿಗೆ ಕೊಡ್ತಾ ಇರ್ತಾಳೆ. ಅದೇ ಹಣ್ಣು. ಯಾವ ಹಣ್ಣು ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈ ಹಣ್ಣು ಚಳಿಗಾಲದಲ್ಲೇ ಮುಖ್ಯವಾಗಿ ಸಿಗುತ್ತೆ. ಇನ್ನು ಯಾವ ಕಾಲದಲ್ಲೂ ಈ ಹಣ್ಣು ಕಾಣಸಿಗಲ್ಲ. ನಮಗಂತೂ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಮುಂದ್ಗಡೆ ಇದನ್ನು ಮಾರ್ತಾ ಇರೋರು ಒಬ್ಬರು ಅಜ್ಜಿ, ಅಲ್ಲಿ ತಿಂದಿದ್ದ ಗ್ಯಾಪ್ನ ಮತ್ತೆ ಇಲ್ಲೇ ನೋಡ್ತಾ ಇರೋದು ನಾನು. ನೋಡಿ ಈ ಥರ ಇದೆ. ಆಲ್ಮೋಸ್ಟ್ ನಾವು ಹೊಲಕ್ಕೆ ಬಂದಿದ್ದು 4:30, ಈವ್ನಿಂಗ್ 6 o'clockವರೆಗೂ ಇಲ್ಲೇ ಸ್ಪೆಂಡ್ ಮಾಡ್ಕೊಂಡು ಹೋದ್ವಿ. ಯಾಕಂದರೆ ಕುತ್ತಿ ಕಾರಲ್ಲಿ ಫುಲ್ಲು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಅದಕ್ಕೇ ಒಂದು ಸ್ವಲ್ಪ ಈ ಥರ ಹೊಲದಲ್ಲೆಲ್ಲ ತಿರುಗಾಡ್ಕೊಂಡು ಆಮೇಲೆ ನಾವು ಸಂಜೆ ಮನೆಗೆ ಹೋದ್ವಿ. ನೋಡಿ ಈ ಥರ ಇದೆ. ನನಗಂತೂ ತುಂಬಾ ಸಂತೋಷ ಆಯಿತು. ಈ ಸರಿ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತಾಯಿದ್ರು. ನೋಡಿ ಆವಾಗಲೇ ಕೊಯ್ದಿದ್ದು ಇಲ್ಲಿ ಹಾಕಿದ್ದಾರೆ ಮೆಣಸಿನ್ಕಾಯಿನ. ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇಷ್ಟೊಂದು ಮೆಣಸಿನ್ಕಾಯಿ. ನೋಡಿ ನಮ್ಮ ಭಾವ ಅವರು ಔಷಧಿ ಹೊಡಿತಾ ಇದ್ದಾರೆ ಅದಕ್ಕೆ. ಇತ್ತು ಕಡೆ ಮೆಣಸಿನ್ಕಾಯಿಗೆ ತುಂಬಾ ಕೀಟಾಂಶಗಳನ್ನ ಹೊಡಿತಾರಂತೆ. ಯಾಕಂದರೆ ಇಲ್ಲಾಂದರೆ ಅಷ್ಟು ಇಳುವರಿ ಬರೋದಿಲ್ವಂತೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ನ್ಯಾಚುರಲಾಗಿ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಇವಾಗ ಯಾರೂ ಆ ಥರ ಮಾಡೋರು ಕಡಿಮೆ. ನಾವು ಅಷ್ಟೇ ಹೋದ ಸತಿ ಎಲ್ಲ ನ್ಯಾಚುರಲಾಗೇ ಮಾಡಿದ್ವಿ. ಬಟ್ ಮಳೆ ಇಲ್ದಿರೋದಕ್ಕೆ ಬೆಳೆಯೇ ಆಗಲಿಲ್ಲ. ಈ ಸತಿ ಆದರೂ ಬೆಳೆ ಆಗುತ್ತಾ ಇಲ್ವಾ ಅಂತ ನಮಗಂತೂ ತುಂಬಾ ಕುತೂಹಲ ಇದೆ. ಯಾಕಂದರೆ ನಮ್ಮ ಭಾವ ಅವರಾಗಿರ್ಬೋದು, ನಮ್ಮ ಮಾವ ಅವರಾಗಿರ್ಬೋದು ತುಂಬಾ ಕಷ್ಟಪಟ್ಟು ಬೆಳೆನ ಬೆಳೀತಾರೆ. ಅದಕ್ಕೆ ಪ್ರತಿಫಲವಾಗಿ ಸಂಪಾದನೆಯೂ ಬರಬೇಕಲ್ವ. ಅದಕ್ಕೆ ನಮಗಂತೂ ತುಂಬಾ ಖುಷಿ ಆಯಿತು ಹೊಲ ನೋಡಿ. ಯಾಕಂದರೆ ಎಲ್ಲರ ಹೊಲಗಳನ್ನು ಅಷ್ಟೇ ಬೋರ್ ಇರೋರು ಮಾತ್ರ ಈ ಥರ ಹಚ್ಚ ಹಸಿರಾಗಿ ಕಾಣಿಸ್ತಾ ಇತ್ತು. ಬೋರ್ ಇಲ್ದಿರೋರ್ದೆಲ್ಲ ಒಂಥರ ಒಣಗೋಗೋ ಥರ ಇತ್ತು. ನನಗಂತೂ ನೋಡಿ ತುಂಬಾ ಬೇಜಾರಾಯಿತು. ನೋಡಿ ಇದು ಒಂಥರ ತಳಿ, ಇದು ಯಾವ ತಳಿ ಅಂತ ನನಗೂ ಗೊತ್ತಿಲ್ಲ. ಬಟ್ ತುಂಬ ಖಾರ ಇರುತ್ತಂತೆ. ಅದು ಕಡೆ ಅಷ್ಟು ನಾನು ಆವಾಗಲೇ ತೋರಿಸಿದ್ದು ಬಂದು ಬ್ಯಾಡಗಿ ಮೆಣಸಿನ್ಕಾಯಿ, ಅಷ್ಟು ಖಾರ ಇರೋದಿಲ್ಲ. ನೋಡಿ ಇದು ಕಡೆದು ಇದು ಬಂದ್ಬಿಟ್ಟು ಫುಲ್ಲು ಖಾರ ಇರುತ್ತೆ. ಎರಡೂ ಹಾಕಿದ್ದಾರೆ ಈ ಸರಿ. ಯಾವ್ದು ಬರುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಚೆನ್ನಾಗಿ ಬರುತ್ತೆ ಈ ಸಂಕ್ರಾಂತಿಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇತ್ತು ಕಡೆ ಸಾಲಿಗೆ ಫುಲ್ಲು ಜೋಳ ಹಾಕ್ಕೊಂಡಿದ್ದಾರೆ. ಒಂದು ಸ್ವಲ್ಪ ನಮ್ಮ ಮನೇಲಿ ಜೋಳ ಸಜ್ಜೆ ಎರಡೂ ತಿಂತಾರೆ. ನೋಡಿ ಇದೆಲ್ಲ ಶೇಂಗಾ ಹಾಕ್ಕೊಂಡಿದ್ದಾರೆ. ಇತ್ತು ಕಡೆ ಆವಾಗಲೇ ನಾನು ಹೇಳ್ದಂಗೆ ಮಧ್ಯದಲ್ಲಿ ಮಾತ್ರ ಮೆಣಸು, ಹತ್ತು ಕಡೆ ಇತ್ತು ಕಡೆ ಶೇಂಗಾ ಹಾಕ್ಕೊಂಡಿದ್ದಾರೆ. ನೋಡಿ ಅದೇ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿನ
ಇಲ್ಲೊಂದು ಸರಿ ಫಸ್ಟ್ ಆಲ್ರೆಡಿ ಕುಯ್ದು ಇಲ್ಲಿ ಆರಾಕಿದ್ದಾರೆ. ನಾನು ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಇದ್ ಕಡೆ ಸಾಲಲ್ಲಿ ಚಿಕ್ಕ ಸಾಲಲ್ಲಿ ಏನಿದೆ ಅದು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರೋ ಪೀಸ್ ಅಂತೆ. ಬಟ್ ಫುಲ್ಲು ಅಷ್ಟು ಒಣಗಾಕಿದ್ದಾರಲ್ವ ಅದು ಮಾರೋದಕ್ಕೆ ಅದು ತುಂಬ ಚೆನ್ನಾಗಿ ರೇಟ್ ಹೋಗುತ್ತಂತೆ. ಬಟ್ ಇದು ಒಂದು ಸ್ವಲ್ಪ ಅದಕ್ಕೆ ಹೋಲಿಸ್ಕೊಂಡ್ರೆ ಒಂದು ಸ್ವಲ್ಪ ಕಡಿಮೆ ರೇಟ್ ಹೋಗುತ್ತಂತೆ. ನೋಡಿ ಅಲ್ಲಲ್ಲಿ ಡ್ಯಾಮೇಜ್ ಪೀಸ್ ಇದೆಯಲ್ವಾ, ಅದಕ್ಕೆ ಇದನ್ನು ಒಂದು ಸ್ವಲ್ಪ ಕಡಿಮೆ ಬೆಲೆಗೆ ಹಾಕ್ಸ್ಕೊತಾರಂತೆ. ಬಟ್ ಅಲ್ಲಿರೋದನ್ನು ನಾನು ಇವಾಗ ತೋರಿಸೋ ಬೆಳೆನ ಅದು ಪೂರ್ತಿ ಮಾರ್ಕೆಟ್ ರೇಟಿಗೆ ಯಾವುದಿದೆಯೋ ಅದನ್ನು ಪೂರ್ತಿ ಕೊಟ್ಟು ಅವರು ಮಾರ್ತಾರಂತೆ. ಇಳುವರಿ ಇದಕ್ಕೆ ಜಾಸ್ತಿ ಬರುತ್ತಂತೆ. ನೋಡಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ, ತುಂಬ ಖಾರನೂ ಇತ್ತು. ನಮ್ಮ ಮನೆಯವ್ರಿಗೇನೋ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ವಿ ನಾವೆಲ್ಲ ಅಡುಗೆಗೆ, ತುಂಬಾ ಖಾರ ಇತ್ತು. ನೋಡಿ ಇಷ್ಟು ಒನ್ ಟೈಮ್ಗೆ ಇಷ್ಟು ಬಂದಿದೆ. ಇನ್ನು 3 ಟೈಮ್ಸ್ ಇದಕ್ಕೆ ಬೆಳೆ ಆಗುತ್ತಂತೆ. ನೋಡಿ ಆಲ್ಮೋಸ್ಟ್ ಸಂಜೆ ಆಗ್ತಾಯಿದೆ. ಸಂಜೆ ಹೊತ್ತಲ್ಲಿ ಹೊಲದ ಕಡೆ ಈ ಥರ ನಡ್ಕೊಂಡು ಹೋಗೋ ಮಜಾನೇ ಬೇರೆ ಅಲ್ವಾ. ಯಾವಾಗಲೂ ಬೆಂಗಳೂರಲ್ಲಿ ಪಾರ್ಕಲ್ಲಿ ರೌಂಡ್ ಹೊಡೆಯೋದಕ್ಕಿಂತ ಈ ಥರ ಹೊಲದ ಮಧ್ಯೆ ರೌಂಡ್ ಹೊಡೆಯೋದು ಒಂದು ಹೊಸ ಅನುಭವನೇ ಅಂತ ಹೇಳ್ಬೋದು. ನಮ್ಮ ಮಾವವರು ಎಲ್ಲನೂ ನೋಡ್ತಾ ಇದ್ದಾರೆ, ಹೇಗೆ ಸಿಂಪಡಿಸ್ತಾ ಇದ್ದಾರೆ ಔಷಧಿ ಅಂತ. ಅದನ್ನೇ ನೋಡಿ ಅವರೆಲ್ಲ ಹೇಳ್ತಾ ಇದ್ದರು. ಸಂಜೆ ಹೊತ್ತು ಈ ಥರ ಫ್ಯಾಮ್ಲಿ ಮಧ್ಯ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇತ್ತು. ನೋಡಿ ಈ ಥರ ಹೊಡಿತಾ ಇರ್ತಾರೆ. ಸ್ಮೆಲ್ಲೇನು ಅಷ್ಟೊಂದಿಲ್ಲ, ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನ ಬಳಸಿ ಅವರು ಸಿಂಪಡಣೆ ಮಾಡ್ತಾ ಇದ್ರಂತೆ. ನೋಡಿ ಇದ್ ಕಡೆ ಫುಲ್ಲು ಕೊನೆಗೆ ಬಂದರೆ ಇಲ್ಲೊಂಥರ ಬಾವಿ ಥರ ಇದೆ. ಅಂದರೆ ನೀರನ್ನ ಅಲ್ಲಿ ಶೇಖರಣೆ ಮಾಡಿ ಇಟ್ಕೋತಾರೆ. ಅಂದರೆ ಬೋರಿಂದ ಒಂದು ಸ್ವಲ್ಪ ಹಾಗೆ ಮಳೆ ಬಂದರೆ ಇದ್ರ ತುಂಬ ತುಂಬಿಕೊಳ್ಳುತ್ತಂತೆ. ನೋಡಿ ಇಲ್ಲಿ ತುಂಬಾ ಇದ್ದಾವಂತೆ. ಬಟ್ ನಾವು ಎಷ್ಟು ಸತಿ ಗಾಳ ಹಾಕಿದ್ರೂ ಕೂಡ ಅದು ಒಂದು ಮೀನು ಸಿಗೋದಿಲ್ಲ ನಮಗೆ. ತುಂಬ ಜನ ಬಂದು ಇಲ್ಲಿ ಮೀನು ಕೂಡ ಹಿಡ್ಕೊಂಡು ಹೋಗ್ತಾರೆ. ಬಟ್ ನಮ್ಮವ್ರು ಮಾತ್ರ ಯಾವತ್ತೂ ಮೀನು ಹಿಡಿಯೋದೇ ಇಲ್ಲ. ಮೀನು ಹಿಡಿಬೇಕು ಅಂದರೆ ಬೆಳಗ್ಗೆನೇ ಹೋಗಿ ಈವ್ನಿಂಗ್ವರೆಗೂ ಅಲ್ಲೇ ಇರ್ತಾರೆ. ನೋಡಿ ಆಲ್ಮೋಸ್ಟ್ ಸಂಜೆ ಸೂರ್ಯ ಮುಳುಗೋ ಟೈಮ್ ಆಗ್ತಾ ಇದೆ. ನಾವಿನ್ನು ಹೊಲದಲ್ಲೇ ಸುತ್ತಾಡ್ಕೊಂಡಿದ್ದೀವಿ ಹಾಗೆ. ಯಾಕಂದರೆ ತುಂಬಾ ನೋಡಿ ಖುಷಿಯಾಗ್ಬಿಡ್ತು. ಯಾಕಂದರೆ ಬೇರೆಯವ್ರ ಹೊಲನೋ ನಮ್ಮ ಹೊಲನೋ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಖುಷಿ ಆಗುತ್ತಲ್ವ. ಹೌದಪ್ಪ ಈ ಸರಿ ನಮಗೂ ಒಂದು ಸ್ವಲ್ಪ ಬೆಳೆ ಜಾಸ್ತಿ ಬರುತ್ತೇನೋ ಅಂತ. ನೋಡಿ ಈ ಥರ ಇದೆ. ಇದ್ ಕಡೆ ಎಲ್ಲ ಅಂದರೆ ನಾವು ಹಸುಗೆ ದನ ಕರುಗಳಿಗೆ ಸ್ವಲ್ಪ ಜೋಳ ಚೆಲ್ಕೊಂಡಿದ್ದಾರೆ ಹತ್ತು ಕಡೆ. ನೋಡಿ ಇದ್ ಕಡೆ ಬಂದರೆ ಬೋರ್ ಸೈಡ್ ಬಂದರೆ ಇಲ್ಲಿ ಒಂದು 4-5 ತೆಂಗಿನ ಮರ ಸಸಿಗಳನ್ನ ನೆಟ್ಕೊಂಡಿದ್ದಾರೆ. ಯಾಕಂದರೆ ಇದು ಹಳೆ ಬಾವಿ ಅನ್ನೋದಕ್ಕಿಂತ ಒಂದು ಕೆರೆ, ಸ್ವಲ್ಪ ಚಿಕ್ಕ ಕೆರೆ. ಅದರಿಂದ ನೀರು ತೊಗೊತಾ ಇರ್ತಾರೆ. ಯಾವಾಗಾದರೂ ಮೋಟ್ರು ಸರಿಯಾಗಿ ವರ್ಕ್ ಆಗಿಲ್ಲ ಅಂದರೆ ಹಳೆ ಮೋಟ್ರ್ ತೊಗೊಂಡು ಇದರಿಂದ ಅವರು ನೀರು ಹಾಕೋತಾ ಇರ್ತಾರೆ. ನೋಡಿ ಚೇಪೆಕಾಯಿ ಮರ 3 ಇಯರ್ಸಿಂದ ಇಷ್ಟೇ ಬೆಳೆದಿರೋದು. ಜೋಳ ನೋಡಿ, ನಮ್ಮ ಕಡೆ ಜೋಳ ಒಂದು ಸ್ವಲ್ಪ ಕಡಿಮೆ ಅಲ್ವಾ, ಮೈಸೂರು, ಮಂಡ್ಯ, ರಾಮನಗರದ ಕಡೆ. ಇದ್ ಕಡೆ ಎಲ್ಲ ಜೋಳ ಸಜ್ಜನೆ ಮೇಯ್ನು. ಸ್ವಲ್ಪ ಹಾಕ್ಕೊಂಡಿದ್ದಾರೆ, ಈಗಲೇ ಬರ್ತಾಯಿತ್ತು. ನಾವು ಇದನ್ನೆಲ್ಲ ನೋಡಿಕೊಂಡು ಮನೆಗೆ ಹೋದ್ವಿ. ಇದು ಹೊಸ ಎತ್ತುಗಳು ತೊಗೊಂಡಿದ್ದಾರೆ ನಮ್ಮ ಭಾವ ಅವರು. ಕರುನೂ ಅಷ್ಟೇ ಇವಾಗ ಹಾಕಿರೋದು, ಒಂದು 6 ಮಂತ್ಸ್ ಆಯಿತು ಕರ ಈದಿ. ನೋಡಿ ಈ ಥರ ಇದೆ. ನನಗಂತೂ ನೋಡಿ ತುಂಬಾ ಸಂತೋಷ ಆಯಿತು. ಯಾಕಂದರೆ ಬೇರೆಯವ್ರ ಹೊಲನೂ ನೋಡೋದಕ್ಕೆ ಆಗಲ್ಲ, ಅಷ್ಟು ಬೇಜಾರಾಗ್ತಾಯಿದೆ. ಕೆರೆ ಪಕ್ಕ ಇರೋರು ಇಲ್ಲ ಬೋರ್ ಇರೋರು ಮಾತ್ರ ಬೆಳೆ ಬೆಳ್ಕೊಳ್ಳೋಕ್ಕಾಗಿದ್ದು ಈ ವರ್ಷ ಮಳೆ ಇಲ್ದಿರೋದಕ್ಕೆ. ಯಾಕಂದರೆ ಅಕಾಲಿಕ ವರ್ಷ ಅಂತಾರಲ್ವ, ಅದೇ ಆಯಿತು. ಅಕಾಲಿಕ ಮಳೆ ಆಯಿತು ಈ ಸರಿ. ಎಲ್ಲ ಕಡೆನೂ ಹಂಗೆ ಆಗಿದೆ. ಇತ್ ಕಡೆ ಅಂತೂ ಇನ್ನೂ ಜಾಸ್ತಿ ಆಗಿದೆ ನಮ್ಮ ಉತ್ತರ ಕರ್ನಾಟಕ ಸೈಡು. ನೋಡಿ ಈ ಥರ ಇದೆ ನಮ್ಮೂರು, ನಮ್ಮ ಹೊಲ. ನಿಮ್ಗೆ ಹೇಗೆ ಅನ್ನಿಸ್ತು ಒಂದ್ಸರಿ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೊಸಬ್ರಿಗೆ ನಿಮ್ಮ ಸಪೋರ್ಟ್ನ ನೀಡಿ. ಯಾಕಂದರೆ ಹೊಸಬ್ರಿಗೆ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅದೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಾನು ಇದೇ ಥರ ಟ್ರಾವೆಲಿಂಗ್ ವೀಡಿಯೋಸು, ಕುಕ್ಕಿಂಗ್ ವೀಡಿಯೋಸ್ನ ನಾನು ನಿಮಗೋಸ್ಕರ ಹೊಸ ವಿಧಾನದಲ್ಲಿ ತೊಗೊಂಡು ಬರ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬಾಯ್. ಮತ್ತೆ ಒಂದು ಹೊಸ ವಿಡಿಯೋನಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.